ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಫಸ್ಟ್. ನಾನು ಸೋಮಣ್ಣ ಮಾಚಿಮಾಡ. ನಾನು ಜಾಹ್ನವಿ ಕಾರ್ತಿಕ್. ದಿನದ ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡ್ಕೊಂಬರೋಣ ಶರವೇಗದಲ್ಲಿ. ಸಂಪುಟ ವಿಸ್ತರಣೆಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ದೆಹಲಿಗೆ ತೆರಳಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಭೇಟಿಯ ನಂತರ ದೆಹಲಿಯಲ್ಲಿ ಮಾತನಾಡಿದ ಸಿಎಂ ಯಡಿಯೂರಪ್ಪ ಅವರು, ವರಿಷ್ಠರ ಜೊತೆ ಭೇಟಿಯಾಗಿ ಎಲ್ಲವನ್ನ ಚರ್ಚಿಸಿದ್ದೀನಿ. ಅವರಿಗೆ ಹೊಸ ಸಚಿವರ ಸೇರ್ಪಡೆ ಬಗ್ಗೆ ಪಟ್ಟಿ ಕೊಟ್ಟಿದ್ದೇನೆ. ಇನ್ನು 2-3 ದಿನದ ಬಳಿಕ ವರಿಷ್ಠರು ಈ ಬಗ್ಗೆ ಅಂತಿಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಅಂತ ಹೇಳಿದ್ದಾರೆ. ದೆಹಲಿ ಪ್ರವಾಸದಲ್ಲಿರುವ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಇಂದು ಕೇಂದ್ರ ಜಲಶಕ್ತಿ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯದ ವಿವಿಧ ನೀರಾವರಿ ಯೋಜನೆಗಳಿಗೆ ಅನುಮತಿ ಕೋರಿ ರಾಜ್ಯದ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅವರು ದೆಹಲಿಗೆ ತೆರಳಿದ್ರು. ಈ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಮತ್ತು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಜಲಶಕ್ತಿ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಶ್ರಮಶಕ್ತಿ ಭವನದಲ್ಲಿ ಜಲಶಕ್ತಿ ಮಂತ್ರಾಲಯದಲ್ಲಿ ಭೇಟಿ ಮಾಡಿ ವಿವಿಧ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಪೊಲೀಸರು ಯಾರನ್ನೂ ಸುಮ್ಮನೆ ಅರೆಸ್ಟ್ ಮಾಡೋಲ್ಲ. ಪ್ರಕರಣದಲ್ಲಿ ಕೈವಾಡ ಇದ್ರೆ ಮಾತ್ರ ಅರೆಸ್ಟ್ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯ ಶಾಸಕ ಜಮೀರ್ ಅಹಮದ್ ಹೇಳಿದ್ದಾರೆ. ಮಾಜಿ ಮೇಯರ್ ಸಂಪತ್ ರಾಜ್ ಬಂಧನ ವಿಚಾರವಾಗಿ ಶಾಸಕ ಜಮೀರ್ ಅಹಮದ್ ಪ್ರತಿಕ್ರಿಯೆ ನೀಡಿದ್ದು, ಸಂಪತ್ ರಾಜ್ ಹೆಸರು ಎಫ್ಐಆರ್ನಲ್ಲಿ ಇದೆ. ಆದ್ದರಿಂದ ಅವರನ್ನ ಮೊನ್ನೆ ರಾತ್ರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಮನೆಗೆ ನಾವು ಭೇಟಿ ನೀಡಿದ್ದು, ಅವರ ತಂದೆ ಕಟ್ಟಿದ ಮನೆಯನ್ನ ದುಷ್ಕರ್ಮಿಗಳು ಸುಟ್ಟು ಹಾಕಿದ್ದಕ್ಕೆ ನಮಗೂ ನೋವಿದೆ. ಈಗ ಗಲಭೆ ಪ್ರಕರಣ ಸಂಬಂಧ 470ಕ್ಕೂ ಹೆಚ್ಚು ಜನರ ಬಂಧನವಾಗಿದೆ. ಇದರಲ್ಲಿ 20% ಮಂದಿ ತಪ್ಪು ಮಾಡಿರುವವರು ಇರಬಹುದು. ನಿಜವಾಗ್ಲೂ ತಪ್ಪು ಮಾಡಿರುವವರಿಗೆ ಗಲ್ಲು ಶಿಕ್ಷೆ ಕೊಡ್ಲಿ, ನಮ್ಮದೇನು ಅಭ್ಯಂತರವಿಲ್ಲ ಅಂತ ಶಾಸಕ ಜಮೀರ್ ಅಹಮದ್ ಹೇಳಿದ್ದಾರೆ. ರಾಜ್ಯಸಭಾ ಸದಸ್ಯ ಗಸ್ತಿ ನಿಧನದಿಂದ ತೆರವಾಗಿರುವ ಸ್ಥಾನಕ್ಕೆ ಬಿಜೆಪಿಯು ಡಾಕ್ಟರ್ ಕೆ ನಾರಾಯಣ್ ಅವರನ್ನ ಆಯ್ಕೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಸಭಾ ಸ್ಥಾನಕ್ಕೆ ವಿಧಾನಸೌಧದಲ್ಲಿ ಡಾಕ್ಟರ್ ನಾರಾಯಣ್ ಅವರು ಚುನಾವಣಾಧಿಕಾರಿ ಎಂಕೆ ವಿಶಾಲಾಕ್ಷಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ವೇಳೆ ಇವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಚಿವರಾದ ಕೆಎಸ್ ಈಶ್ವರಪ್ಪ ಸಾಥ್ ನೀಡಿದ್ದಾರೆ. ಬಳಿಕ ಮಾತನಾಡಿದ ಕೆ ನಾರಾಯಣ್, ಸಣ್ಣ ದೇವಾಂಗ ಸಮುದಾಯದವನಾದ ನನ್ನನ್ನು ಬಿಜೆಪಿಯು ಗುರುತಿಸಿ ಟಿಕೆಟ್ ನೀಡಿದೆ. ಇದು ಕಾರ್ಯಕರ್ತರಲ್ಲಿ ವಿಶ್ವಾಸ ಮೂಡಿಸಿದೆ. ಅವಕಾಶ ನೀಡಿದ ಪಕ್ಷದ ಮುಖಂಡರಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಕೆ ನಾರಾಯಣ್ ಹೇಳಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿಯು ಡಾಕ್ಟರ್ ಕೆ ನಾರಾಯಣ್ ಅವರನ್ನ ಆಯ್ಕೆ ಮಾಡಿದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿಯು ಸಾಮಾನ್ಯ ಕಾರ್ಯಕರ್ತನನ್ನ ಗುರುತಿಸಿ ರಾಜ್ಯಸಭಾ ಟಿಕೆಟ್ ನೀಡಿದೆ. ನಾವು ಕಳುಹಿಸಿರುವ ಹೆಸರುಗಳಲ್ಲಿಯೇ ಹೈಕಮಾಂಡ್ನಿಂದ ಆಯ್ಕೆ ನಡೆದಿದೆ ಅಂತ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಇನ್ನು ಸಂಪುಟ ಬದಲಾವಣೆ ಬಗ್ಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯಾಗುತ್ತೋ ಅಥವಾ ಸಂಪುಟ ಪುನರಚನೆಯಾಗುತ್ತೋ ಅನ್ನುವುದನ್ನ ಕಾದು ನೋಡಿ ಅಂತ ಹೇಳಿದ್ದಾರೆ. ಕಂಪ್ಲಿ ತಾಲೂಕಿನ ವಿಜಯನಗರ ಜಿಲ್ಲೆಗೆ ಸೇರಿಸುವ ವಿಷಯವಾಗಿ ಕಂಪ್ಲಿ ಶಾಸಕ ಗಣೇಶ್ ಮಾತನಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ರಚನೆಗೆ ಕಂಪ್ಲಿ ಶಾಸಕರನ್ನು ಸಚಿವ ಆನಂದ್ ಸಿಂಗ್ ಕರೆ ಮಾಡಿ ಸ್ವಾಗತಿಸಿದ್ದು, ಕಂಪ್ಲಿಯನ್ನು ವಿಜಯನಗರ ಜಿಲ್ಲೆಗೆ ಸೇರಿಸಲು ಪ್ರಸ್ತಾವನೆ ಸಲ್ಲಿಸುವಂತ ಆನಂದ್ ಸಿಂಗ್ ತಿಳಿಸಿದ್ದಾರೆ ಎಂದು ಹೇಳಿದ್ದಾರೆ. ಕಂಪ್ಲಿ ವಿಜಯನಗರದ ಹೆಬ್ಬಾಗಿಲು, ಈಗ ಜಿಲ್ಲೆಗೆ ಸೇರ್ಪಡೆಯಾದರೆ ಖುಷಿ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದು ಅಂತ ಶಾಸಕ ಗಣೇಶ್ ಹೇಳಿದ್ದಾರೆ. ಒಂದು ವೇಳೆ ಕಂಪ್ಲಿ ತಾಲೂಕಿನ ವಿಜಯನಗರ ಜಿಲ್ಲೆಗೆ ಸೇರಿಸದೆ ಹೋದರೆ ಜನತೆ ಮತ್ತು ಮುಖಂಡರೊಂದಿಗೆ ಸೇರಿ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ವಿಜಯನಗರ ಹೆಬ್ಬಾಗಿಲು, ಇವತ್ತು ವಿಜಯನಗರ ಸಾಮ್ರಾಜ್ಯ ಮುಂಚೆನೆ ಇವತ್ತು ಕಂಪ್ಲಿ ಕರ್ನಾಟಕ ಅವರ ಅಪ್ಪಂದು ಅಲ್ಲ, ಕರ್ನಾಟಕ ನಮ್ಮದು. ಬೆಳಗಾವಿ, ನಿಪ್ಪಾಣಿ, ಕಾರವಾರ ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಹೇಳಿಕೆ ನೀಡಿದ್ದಾರೆ. ಇದಕ್ಕೆ ನಿಪ್ಪಾಣಿಯಲ್ಲಿ ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ತಿರುಗೇಟು ನೀಡಿದ್ದು, ಅವರು ಏನು ಹೇಳಿದಾರೋ ಅದು ನನಗೆ ಗೊತ್ತಿಲ್ಲ, ಆದರೆ ಕರ್ನಾಟಕ ಮಾತೆ ನಮ್ಮ ಮಾತೆ, ಅವರ ಮಾತಿಗೆ ಯಾವುದೇ ಬೆಲೆ ಕೊಡುವ ಅವಶ್ಯಕತೆ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಮರಾಠ ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರ ರಚನೆಯ ಬಗ್ಗೆ ಮಾತಾಡಿ, ಅವರ ಬೇಡಿಕೆಯಂತೆ ಸಿಎಂ ನಿರ್ಣಯ ತೆಗೆದುಕೊಂಡಿದ್ದಾರೆ. ಎಲ್ರಿಗೂ ನ್ಯಾಯ ಸಿಗಬೇಕು, ಎಲ್ಲರ ಅಭಿವೃದ್ಧಿ ವಿಕಾಸಕ್ಕಾಗಿ ಪ್ರಾಧಿಕಾರಗಳನ್ನು ಅನಿವಾರ್ಯವಾಗಿ ರಚನೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆ ಕರ್ನಾಟಕದ ಅವಿಭಾಜ್ಯ ಅಂಗ, ಹಾಗೆ ಕರ್ನಾಟಕದ ಕಿರೀಟ ಇದ್ದ ಹಾಗೆ ಇಂತಹ ಎಷ್ಟೋ ಹೇಳಿಕೆಗಳನ್ನು ಕೊಟ್ಟ ವ್ಯಕ್ತಿಗಳು ಅಸ್ತಿತ್ವ ಇಲ್ಲದೆ ಹಾಗೆ ಕೊನೆಯಾಗಿದ್ದಾರೆ ಅಂತ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ಗೆ ಕುರ್ಚಿ ಶಾಸಕ ಪಿ ರಾಜೀವ್ ಬೆಳಗಾವಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಅಖಂಡ ಕರ್ನಾಟಕವನ್ನು ಛಿದ್ರಗೊಳಿಸುತ್ತೇನೆ ಎಂಬ ಹೇಳಿಕೆಯೊಂದನ್ನು ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರೋಗೇರಿಯಲ್ಲಿ ಮಾತನಾಡಿದ ಶಾಸಕ ಪಿ ರಾಜೀವ್ ಅವರು, ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಇದೆ ಎನ್ನುವುದನ್ನು ಉಪಮುಖ್ಯಮಂತ್ರಿಯವರು ಪ್ರಜ್ಞೆಯಲ್ಲಿ ಇಟ್ಟುಕೊಳ್ಬೇಕು. ಇಂತಹ ಹೇಳಿಕೆಗಳಿಗೆ ಯಾವುದೇ ರೀತಿಯ ಕಿಮ್ಮತ್ತು ಇಲ್ಲ. ಕರ್ನಾಟಕವು ಒಟ್ಟಾಗಿ ಇರುತ್ತೆ, ಹಾಗೆ ಎಲ್ಲ ಭಾಷಿಕ ಕನ್ನಡಿಗರನ್ನ ಒಟ್ಟಾಗಿ ನಡೆಸುತ್ತೇವೆ ಅಂತ ಹೇಳಿದ್ದಾರೆ. ಅಖಂಡ ಕರ್ನಾಟಕವನ್ನ ಛಿದ್ರಗೊಳಿಸ್ತೇನೆ ಅನ್ನುವಂತಹ
ಮಹಾರಾಷ್ಟ್ರ ಉಪಮುಖ್ಯಮಂತ್ರಿಯ ಹೇಳಿಕೆ ಆ ವ್ಯಕ್ತಿ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ ಅನ್ನೋದನ್ನು ತೋರಿಸುತ್ತೆ. ಕರ್ನಾಟಕದ ಅವಿಭಾಜ್ಯ ಅಂಗ, ಕರ್ನಾಟಕದ ಕಿರೀಟ ಬೆಳಗಾವಿ, ಇಂತಹ ಎಷ್ಟೋ ವ್ಯಕ್ತಿಗಳು ಹೇಳಿಕೆಯನ್ನು ಕೊಟ್ಟು ಅಸ್ತಿತ್ವ ಇಲ್ಲದ ಹಾಗೆ ಕೊನೆಯಾಗಿ ಬಿಟ್ಟಿದ್ದಾರೆ. ಇದೇ ವಿಚಾರವಾಗಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ಗೆ ಸಚಿವೆ ಶಶಿಕಲಾ ಜೊಲ್ಲೆ ಸಹ ತಿರುಗೇಟು ನೀಡಿದರು. ಇದೇನು ಅವರ ಸ್ವತ್ತಲ್ಲ, ಕರ್ನಾಟಕ ಭಾಷಾವಾರು ಪ್ರಾಂತ್ಯ ಆದಾಗ ವಿಂಗಡಣೆ ಆಗಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಷಯವಾಗಿ ಕೇಸ್ ಇರುವಾಗ ಹೀಗೆ ಮಾತನಾಡೋದು ತಪ್ಪು ಅಂತ ಹೇಳಿದ್ದಾರೆ. ಬೆಳಗಾವಿಯನ್ನ ನಾವು ಬಿಟ್ಟುಕೊಡಲು ತಯಾರಿಲ್ಲ, ನಮ್ಮ ಅಖಂಡತೆಯನ್ನ ನಮ್ಮದಾಗಿಟ್ಟುಕೊಳ್ಳಲು ನಮ್ಮ ಪ್ರಯತ್ನ ಇದೆ. ಅವರು ಏನೇ ಹೇಳಿದ್ರು ಅದು ಅವರಿಗೆ ಬಿಟ್ಟಿದ್ದು. ಅವರ ಹೇಳಿಕೆಯಿಂದ ನಮ್ಮಲ್ಲಿ ಜಗಳ ಆಗಬಾರದು. ನಮ್ಮ ಕರ್ನಾಟಕವನ್ನ ರಕ್ಷಣೆ ಮಾಡಲು ನಾವೆಲ್ಲ ಸಮರ್ಥರಿದ್ದೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಶಶಿಕಲಾ ಜೊಲ್ಲೆ ಟಾಂಗ್ ಕೊಟ್ಟಿದ್ದಾರೆ. ಇದೇನು ಅವ್ರ ಸ್ವತ್ತಲ್ಲ, ಇದು ಕರ್ನಾಟಕ ಭಾಷಾವರು ಯಾವಾಗ ಪ್ರಾಂತ ಆಯಿತು ಅವಾಗೆಲ್ಲ ವಿಂಗಡಣೆ ಆಗಿದೆ. ಅದು ಅಲ್ಲದೆ ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ಕೇಸ್ ಕೂಡ ನಡೀತಾ ಇದೆ. ಕೇಸ್ ನಡೆದಾಗ ಆ ರೀತಿ ಮಾತಾಡೋದು ಕೂಡ ತಪ್ಪು. ಮತ್ತು ನಾವು ಬಿಟ್ಕೊಡೋಕ್ಕೆ ಯಾವುದೇ ಸಂದರ್ಭದಲ್ಲಿ ತಯಾರಿಲ್ಲ. ನಾವು ನಮ್ಮ ಕರ್ನಾಟಕವನ್ನು, ಅಖಂಡ ಕರ್ನಾಟಕವನ್ನು ನಾವು ನಮ್ಮದಾಗಿ ಇಟ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡೇ ಮಾಡ್ತೀವಿ. ಅವರು ಏನು ಹೇಳ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಇದು ಅವ್ರ ಹೇಳಿಕೆ ಮುಖಾಂತರ ನಮ್ಮಲ್ಲಿ ಜಗಳಗಳು ಆಗಬಾರ್ದು. ನಮ್ಮ ಕನ್ನಡಿಗರೆಲ್ಲರೂ ಕೂಡ ಒಟ್ಟಾಗಿ ನಾವು ಇದ್ದುಕೊಂಡು ನಮ್ಮ ಕರ್ನಾಟಕದ ರಕ್ಷಣೆಯನ್ನು ಮಾಡೋದಕ್ಕೆ ನಾವು ಸಮರ್ಥರಿದ್ದೀವಿ. ಸರ್ಕಾರ ಯಾವುದೇ ಪ್ಲಾನ್ ಇಲ್ಲದೆ ರಾಜ್ಯದಲ್ಲಿ ಕಾಲೇಜುಗಳನ್ನು ಆರಂಭಿಸಿದೆ ಅಂತ ಕಲಬುರಗಿಯಲ್ಲಿ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಜಿಲ್ಲೆಯಲ್ಲಿ ಅಂದಾಜು 20,000 ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ. ಅಷ್ಟೊಂದು ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ನೀವು ಟೆಸ್ಟಿಂಗ್ ಸೆಂಟರ್ ಮಾಡಿದ್ದೀರಾ? ಸಾಮಾನ್ಯವಾಗಿ ಒಬ್ಬ ವಿದ್ಯಾರ್ಥಿ ಒಂದು ಸಲ ಕೊರೋನಾ ಟೆಸ್ಟ್ ಮಾಡಿಸಬಹುದು, ಆದರೆ ಮತ್ತೆ ವಾರದ ನಂತರ ಮತ್ತೊಮ್ಮೆ ಟೆಸ್ಟಿಗೆ ಹೋಗಬೇಕಾಗುತ್ತೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ಸರಿಯಾದ ಕ್ರಮ ಕೈಗೊಳ್ಳದೆ ಕಾಲೇಜುಗಳನ್ನು ಆರಂಭ ಮಾಡಿದೆ. ಇದರಿಂದ ಮುಂದೇನಾದರೂ ಅನಾಹುತವಾದರೆ ಯಾರು ಜವಾಬ್ದಾರಿ ಅಂತ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಇವಾಗ RT-PCR ಕಂಪಲ್ಸರಿ ರಿಪೋರ್ಟ್ ತರಬೇಕು, ನೆಗೆಟಿವ್ ರಿಪೋರ್ಟ್ ತರಬೇಕು ಅಂತ ಹೇಳ್ತಾರೆ. ಈಗ ಎಷ್ಟು ಸರಿ ಅಂತ ತರಕಾಗುತ್ತೆ? ಮೊದಲನೇ ಸರಿ ನಾವು ಹೋಗ್ತಾ ಇದೀವಿ, ತರಬಹುದು. ಮುಂದಿನ ವಾರ ಈ ನಮಗೆ ಯಾವಾಗ ವೀಕೆಂಡ್ ಬರ್ತದೆ, ಸ್ಯಾಟರ್ಡೆ ಸಂಡೇ ಬಂದಾಗ ನಾನು ನಮ್ಮ ಅತ್ತಿ ಮನೆಗೋ, ಮಾವನ ಮನೆಗೋ, ಎಲ್ಲೋ ಬೀಗರ ನೆಂಟರ ಮನೆಗೋ ಎಲ್ಲೋ ಹೋಗ್ತೀನಿ. ಶಿವಮೊಗ್ಗ ಹೋಗ್ತೀನಿ, ಕಲಬುರಗಿಗೆ ಹೋಗ್ತೀನಿ, ಮೈಸೂರಿಗೆ ಹೋಗ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ. ನಾ ಎಲ್ಲಿ ಹೋಗಿ ವಾಪಸ್ ಬರ್ತೀನಿ ಅಂತ ಏನ್ ಗೊತ್ತಾಗ್ತದೆ? ನೆಕ್ಸ್ಟ್ ವೀಕ್ ಮತ್ತೆ RT-PCR ಟೆಸ್ಟ್ ಮಾಡಿಸ್ಬೇಕು. ಶಿರಾ ಹಾಗೂ ರಾಜರಾಜೇಶ್ವರಿ ಗೆದ್ದ ಹುರುಪಿನಲ್ಲಿರುವ ಬಿಜೆಪಿ ಮಸ್ಕಿ ಗೆಲ್ಲಲು ಮುಂದಾಗಿದೆ. ಮಸ್ಕಿಯ ಉಪಕದನ ಘೋಷಣೆಯಾಗುವ ಮೊದಲೇ ಬಿಜೆಪಿ ಭರ್ಜರಿ ಪ್ರಚಾರ ಆರಂಭಿಸಿದೆ. ಮಸ್ಕಿಯಲ್ಲಿ ಜಯಭೇರಿ ಬಾರಿಸಲು ಸಚಿವ ವಿ ಸೋಮಣ್ಣ ಅಧ್ಯಕ್ಷತೆಯಲ್ಲಿ ಭ್ರಮರಾಂಬ ದೇವಸ್ಥಾನದ ಆವರಣದಲ್ಲಿ ಕಾರ್ಯಕ್ರಮ ನಡೆಯಿತು. ಸಾವಿರಾರು ಜನರು ಕೊರೋನಾ ನಿಯಮಗಳನ್ನು ಮರೆತು ಸಭೆಯಲ್ಲಿ ಭಾಗಿಯಾಗಿದ್ದರು. ರಾಯಚೂರಿನ ಮಸ್ಕಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿ ಇಲ್ಲಿನ ಚುನಾವಣೆಗೂ ಮುನ್ನವೇ ಭರ್ಜರಿ ಪ್ರಚಾರ ನಡೆಸಲು ಮುಂದಾಗಿದೆ. ಅಲ್ಲದೆ ಇದಕ್ಕೆ ತಕ್ಕ ತಯಾರಿಯನ್ನ ಈಗಾಗಲೇ ಆರಂಭಿಸಿದೆ. ಸಚಿವ ವಿ ಸೋಮಣ್ಣ ನೇತೃತ್ವದಲ್ಲಿ ಇಂದು ನಡೆದ ಬಿಜೆಪಿ ಬಹಿರಂಗ ಸಮಾವೇಶದಲ್ಲಿ ಜನ ಕಾಂಚಾಣ ಸದ್ದು ಮಾಡಿದೆ. ವಿ ಸೋಮಣ್ಣ ಅವರ ಈ ಸಮಾವೇಶಕ್ಕೆ ದುಡ್ಡು ಕೊಟ್ಟು ಕಾರ್ಯಕರ್ತರನ್ನ ಕರೆತರಲಾಗಿದೆ ಎನ್ನಲಾಗಿದ್ದು, ಚುನಾವಣೆ ದಿನಾಂಕ ಘೋಷಣೆಗೂ ಮುನ್ನವೇ ಕ್ಷೇತ್ರದಲ್ಲಿ ಹಣ ಹರಿದಾಡ್ತಾ ಇದೆ. ಅಂದಹಾಗೆ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಅವರನ್ನ ಚುನಾವಣೆಯಲ್ಲಿ ಗೆಲ್ಲಿಸಲೇಬೇಕೆಂದು ಪಣ ತೊಟ್ಟು ಸಚಿವ ವಿ ಸೋಮಣ್ಣ ಅವರು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಹೊಣೆಯನ್ನು ಹೊತ್ತಿದ್ದಾರೆ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ನಿಗಮ ರಚನೆಯ ಕುರಿತು ಯಾದಗಿರಿಯ ಖಾಸಾ ಮಠದ ಮುರುಘರಾಜೇಂದ್ರ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ. ಲಿಂಗಾಯತ ಧರ್ಮ ಅಲ್ಪಸಂಖ್ಯಾತರ ಮಾನ್ಯತೆಗೆ ಒಳಪಡಬೇಕು. ಲಿಂಗಾಯತ ಧರ್ಮವನ್ನ ಸ್ವತಂತ್ರ ಧರ್ಮವೆಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಗಟ್ಟಿಯಾಗಿ ಶಿಫಾರಸು ಮಾಡಬೇಕು. ಕೇವಲ ವೀರಶೈವ ಲಿಂಗಾಯತ ನಿಗಮ ರಚನೆ ಮಾಡಿ ಕೈ ತೊಳೆದುಕೊಂಡ್ರೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಹಿಂದುಳಿದ ಸಮುದಾಯವನ್ನ ಗುರುತಿಸಿ ಅವರಿಗೆ ಅಲ್ಪಸಂಖ್ಯಾತರ ಅಡಿಯಲ್ಲಿ ಮೀಸಲಾತಿ ನೀಡೋದರ ಮೂಲಕ ಸಮಾಜವನ್ನ ಅಭಿವೃದ್ಧಿ ಮಾಡಬೇಕು ಅಂತ ತಿಳಿಸಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ವಿನಯ್ ಕುಲಕರ್ಣಿಯ ಬೇಲ್ ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಧಾರವಾಡದ 3ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಬೇಕಿತ್ತು. ಆದರೆ ಸಿಬಿಐ ಪರ ವಕೀಲರು ಇಂದು ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಅರ್ಜಿ ವಿಚಾರಣೆಯನ್ನು ಕೋರ್ಟ್ ನಾಳೆಗೆ ಮುಂದೂಡಿದೆ. ನವೆಂಬರ್ 9ರಂದು ಬೇಲಿಗೆ ವಿನಯ್ ಕುಲಕರ್ಣಿ ಅರ್ಜಿ ಸಲ್ಲಿಸಿದ್ರು. ಈ ವೇಳೆ ತಕರಾರು ಅರ್ಜಿ ಸಲ್ಲಿಸುವಂತೆ ಸಿಬಿಐಗೆ ಸೂಚಿಸಿದ ಸೆಷನ್ಸ್ ಕೋರ್ಟ್ ನವೆಂಬರ್ 18ಕ್ಕೆ ವಿಚಾರಣೆಯನ್ನು ಮುಂದೂಡಿತು. ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚನ್ನಕೇಶವ ಟಿಂಗರೀಕರ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಧಾರವಾಡ ಉಪನಗರ ಠಾಣೆ ಸಿಪಿಐ ಆಗಿದ್ದ ಚನ್ನಕೇಶವ ಟಿಂಗರೀಕರ್ ಪ್ರಕರಣದ ಸಾಕ್ಷಿ ನಾಶದ ಆರೋಪ ಎದುರಿಸ್ತಾ ಇದ್ದಾರೆ. ಸದ್ಯ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನವೆಂಬರ್ 23ಕ್ಕೆ ಮುಂದೂಡಿದೆ.
ಸಿಬಿಐ ತಕರಾರು ಸಲ್ಲಿಸಲು ಕಾಲಾವಕಾಶ ಕೇಳಿದ ಹಿನ್ನೆಲೆ ಧಾರವಾಡ ಹೈಕೋರ್ಟ್ ವಿಚಾರಣೆಯನ್ನು ಮುಂದೂಡಿದೆ. ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ವಿರೋಧಿಸಿ ಹಾವೇರಿಯಲ್ಲಿ ಕರವೇ ಪ್ರತಿಭಟನೆ ನಡೆಸಿತು. ನಗರದ ಕಾಗಿನೆಲೆ ಕ್ರಾಸ್ ಬಳಿ ರಸ್ತೆ ತಡೆದು ಪ್ರತಿಭಟನೆಯನ್ನು ಮಾಡಲಾಯಿತು. ಮರಾಠಿ ಅಭಿವೃದ್ಧಿ ನಿಗಮ ಜಾರಿ ಮಾಡಿರುವುದು ಸರಿಯಲ್ಲ, ಉಪಚುನಾವಣೆಯಲ್ಲಿ ಮತ ಸೆಳೆಯಲು ನಿಗಮ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಿಗಮವನ್ನು ಈ ಕೂಡಲೇ ರದ್ದು ಮಾಡಬೇಕು. 50 ಕೋಟಿ ಹಣ ಅವರಿಗೆ ನೀಡಿ ಕನ್ನಡಿಗರ ಮೇಲೆ ಸವಾರಿ ಮಾಡ್ತಿದ್ದೀರಾ, ಇದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಇತ್ತ ಚಾಮರಾಜನಗರದಲ್ಲೂ ಮರಾಠ ಪ್ರಾಧಿಕಾರ ರಚನೆಗೆ ವಿರೋಧ ವ್ಯಕ್ತವಾಗಿದೆ. ಕನ್ನಡ ಸೇನಾಪಡೆ ಪ್ರತಿಭಟನೆ ನಡೆಸಿ ನಗರದ ಭುವನೇಶ್ವರಿ ವೃತ್ತದಲ್ಲಿ ಕೆಲಕಾಲ ರಸ್ತೆಯನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಪ್ರತಿಭಟನಾಕಾರರು ಕಲ್ಲು ಚಪ್ಪಡಿಯನ್ನ ಹೊತ್ತು ಪ್ರತಿಭಟನೆ ಮಾಡಿದ್ರು. ಈ ಮೂಲಕ ರಾಜ್ಯದ ಬಿಜೆಪಿ ಸರ್ಕಾರ ಕನ್ನಡಿಗರ ಮೇಲೆ ಕಲ್ಲು ಚಪ್ಪಡಿಯನ್ನ ಎಳೆಯಲು ಹೊರಟಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಚುನಾವಣೆಗಾಗಿ ಸರ್ಕಾರ ಈ ರೀತಿ ರಾಜಕಾರಣ ಮಾಡ್ತಾ ಇದೆ ಮತ್ತು ಕನ್ನಡಿಗರನ್ನ ನಿರ್ಲಕ್ಷಿಸ್ತಾ ಇದೆ ಅಂತ ಟೀಕಿಸಿದ್ರು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ವಿಜಯಪುರ ಅಂಗನವಾಡಿ ಕಾರ್ಯಕರ್ತೆಯರು ವಿಜಯಪುರ ಜಿಲ್ಲಾ ಪಂಚಾಯಿತಿ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. 18 ತಿಂಗಳಿಂದ ಬಾಕಿ ಇರುವ ಭತ್ಯೆಗಳು ಹಾಗೂ 10 ತಿಂಗಳಿಂದ ಬಾಕಿ ಇರುವ ಮೊಟ್ಟೆ ಬಿಲ್ ಸೇರಿದಂತೆ ಮಾತೃಪೂರ್ಣ ಯೋಜನೆಯ ಹೆಚ್ಚುವರಿ ವೇತನ ನೀಡುವಂತೆ ಆಗ್ರಹಿಸಿದ್ದಾರೆ. ಬಳಿಕ ಜಿಲ್ಲಾ ಪಂಚಾಯತ್ ಸಿಇಒಗೆ ಅಂಗನವಾಡಿ ಕಾರ್ಯಕರ್ತೆಯರು ಮನವಿಯನ್ನು ಸಲ್ಲಿಸಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಬೆಳಗಾವಿ, ನಿಪ್ಪಾಣಿ, ಕಾರವಾರ ಮಹಾರಾಷ್ಟ್ರದ ಭಾಗ ಎಂದಿದ್ದ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಹೇಳಿಕೆಯನ್ನು ಖಂಡಿಸಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕರವೇ ಕಾರ್ಯಕರ್ತರು ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಅವರ ಪ್ರತಿಕೃತಿಯನ್ನು ದಹಿಸಿದ್ರು. ಹಾಗೆ ಅವರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಹುಬ್ಬಳ್ಳಿಯಲ್ಲಿ ಹತ್ತಿ ಖರೀದಿ ಕೇಂದ್ರ ಸ್ಥಾಪಿಸಲು ಆಗ್ರಹ ಹೆಚ್ಚಾಗಿದೆ. ಇವತ್ತು ರಾಜ್ಯ ಹಸಿರು ಸೇನೆ, ಕಳಸ ಬಂಡೂರಿ ಹೋರಾಟಗಾರರು, ಯಾದಗಿರಿ ರೈತರು ಮತ್ತು ಧಾರವಾಡ ರೈತ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಹತ್ತಿ ಖರೀದಿ ಕೇಂದ್ರ ಸ್ಥಾಪನೆಗೆ ಸರ್ಕಾರ ವಿಳಂಬ ನೀತಿ ಖಂಡಿಸಿ ಜಿಲ್ಲೆಯ ಕಾಟನ್ ಮಾರ್ಕೆಟ್ ಎದುರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚುನಾವಣಾ ತಕರಾರು ಅರ್ಜಿ ವಿಚಾರಣೆಗೆ ಗೈರಾದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆಗೆ ಹೈಕೋರ್ಟ್ 5 ಲಕ್ಷ ರೂಪಾಯಿ ದಂಡ ವಿಧಿಸಿ ಮುಖ್ಯಮಂತ್ರಿ ಕೋವಿಡ್-19 ನಿಧಿಗೆ ನೀಡಲು ಸೂಚಿಸಿದೆ. ಚುನಾವಣೆ ವೇಳೆ ಈಶ್ವರ ಖಂಡ್ರೆ ಅವರು ತಮ್ಮ ಆಸ್ತಿ ವಿವರ ಬಹಿರಂಗಪಡಿಸಿಲ್ಲ. ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ಡಿಕೆ ಸಿದ್ದರಾಮ್ ಎಂಬುವವರು ಈಶ್ವರ ಖಂಡ್ರೆ ವಿರುದ್ಧ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಿದ್ರು. ಈ ಬಗ್ಗೆ ಹೈಕೋರ್ಟ್ ಖಂಡ್ರೆಗೆ ನೋಟಿಸ್ ನೀಡಿ ಅರ್ಜಿ ವಿಚಾರಣೆಗೆ ಹಾಜರಾಗಲು ತಿಳಿಸಿತ್ತು. ಆದರೆ ಅರ್ಜಿ ವಿಚಾರಣೆಗೆ ಈಶ್ವರ ಖಂಡ್ರೆ ಗೈರಾಗಿದ್ದರಿಂದ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರಿದ್ದ ಏಕಸದಸ್ಯ ಪೀಠ ದಂಡ ವಿಧಿಸಿ ಆದೇಶಿಸಿದೆ. ತಮ್ಮ ಪಿಎಗೆ ಮರವಿರೋ ಕಾರಣ ಅರ್ಜಿ ವಿಚಾರಣೆಯು ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಈಶ್ವರ ಖಂಡ್ರೆ ತಿಳಿಸಿದ್ದಾರೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದ್ದರಿಂದ ಧಾರವಾಡದಲ್ಲಿ ವೀರಶೈವ ಲಿಂಗಾಯತ ಸಮಾಜದಿಂದ ಸಂಭ್ರಮಾಚರಣೆ ನಡೆಯಿತು. ಧಾರವಾಡ ಕೋರ್ಟ್ ವೃತ್ತದಲ್ಲಿ ಅಪಾರ ಸಂಖ್ಯೆಯಲ್ಲಿ ಸೇರಿದ ಮಹಿಳೆಯರು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಜೈಕಾರ ಕೂಗಿ ಸಿಹಿ ಹಂಚಿ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ. ಬೇರೆಯವರಿಗೆ ಓಲೈಕೆ ರಾಜಕಾರಣ ಎನ್ನುತ್ತಾರೆ. ಆದರೆ ಬಿಜೆಪಿ ಮಾಡ್ತಾ ಇರೋದು ಏನು? ಬೈ ಎಲೆಕ್ಷನ್ ದೃಷ್ಟಿಯಲ್ಲಿ ಈ ಅಭಿವೃದ್ಧಿ ನಿಗಮವನ್ನ ಜಾರಿಗೆ ತಂದಿದ್ದಾರೆ ಅಂತ ಮಾಜಿ ಸಚಿವ ಖಾದರ್ ಕಿಡಿಕಾರಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಖಾದರ್, ಬಸವ ಕಲ್ಯಾಣ ಬೈ ಎಲೆಕ್ಷನ್ ದೃಷ್ಟಿಯಿಂದ ಮರಾಠ ಪ್ರಾಧಿಕಾರ ತಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೂ ಹಲವು ಜಾತಿಗೆ ನಿಗಮ ರಚನೆಯಾಗಲಿ, ಜಿಲ್ಲೆಯಲ್ಲಿರುವ ಎಲ್ಲಾ ಜಾತಿಗಳಿಗೂ ಅಭಿವೃದ್ಧಿ ನಿಗಮ ಸಿಗಲಿ, ಎಲ್ರಿಗೂ ಒಂದೊಂದು ನಿಗಮ ಅಭಿವೃದ್ಧಿ ಪ್ರಾಧಿಕಾರ ಮಾಡಲಿ. ದಕ್ಷಿಣ ಕನ್ನಡ ಜಿಲ್ಲೆಗೂ ನಿಗಮ ಕೊಡಲು ಬೈ ಎಲೆಕ್ಷನ್ ಬರಬೇಕಾ? ಜಿಲ್ಲೆಯಲ್ಲಿ ಬೈ ಎಲೆಕ್ಷನ್ ತನಕ ಕಾಯಬೇಡಿ. ಪಕ್ಷದ ಅಧ್ಯಕ್ಷರು ಈ ನಿಟ್ಟಿನಲ್ಲಿ ತನ್ನ ಸಾಮರ್ಥ್ಯ ತೋರಿಸಲಿ ಅಂತ ಖಾದರ್ ಕುಟುಕಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಕೋಲಾಹಲ ಎದ್ದಿದೆ. ಬಿಜೆಪಿ ಸದಸ್ಯರು ತಮ್ಮದೇ ಪಕ್ಷದ ಅಧ್ಯಕ್ಷರನ್ನ ರಾಜೀನಾಮೆ ನೀಡುವಂತೆ ಹೇಳಿದ್ದಾರೆ. ಪಕ್ಷದ ಆಂತರಿಕ ಒಪ್ಪಂದದಂತೆ ರಾಜೀನಾಮೆ ನೀಡಿ ಅಂತ ಸದಸ್ಯರು ಒತ್ತಾಯಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದ ಬಾವಿಗಿಳಿದು ಅಧ್ಯಕ್ಷರ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಬಳಿಕ ಬಿಜೆಪಿ ಸದಸ್ಯರು ಸಾಮಾನ್ಯ ಸಭೆ ಬಹಿಷ್ಕರಿಸಿ ಹೊರ ನಡೆದಿದ್ದಾರೆ. ವಿಜಯನಗರ ಜಿಲ್ಲೆಯ ಕನಸಿಗೆ ಮತ್ತೆ ರೆಕ್ಕೆ ಪುಕ್ಕ ಬಂದಿದೆ. ಈ ಭಾಗದ ಬಹುದಿನಗಳ ಬೇಡಿಕೆಯನ್ನ ಸರ್ಕಾರ ಈಡೇರಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇರಿಸಿದೆ. ಇಂದು ನಡೆದ ಸಂಪುಟ ಸಭೆಯಲ್ಲಿ ವಿಜಯನಗರ ಜಿಲ್ಲೆಯನ್ನಾಗಿಸುವ ಪ್ರಕ್ರಿಯೆಗೆ ಸಮ್ಮತಿ ನೀಡಲಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಸಚಿವ ಮಾಧುಸ್ವಾಮಿ, ಜಿಲ್ಲೆಯ ರಚನೆ ಸಂಬಂಧ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಮಾಡಲಾಗುವುದು ಅಂತ ಹೇಳಿದ್ದಾರೆ. ವಿಜಯನಗರವನ್ನ ಒಂದು ಜಿಲ್ಲೆಯಾಗಿ ಘೋಷಿಸುವುದು ಈ ಭಾಗದ ಜನರ ಬೇಡಿಕೆಯಾಗಿತ್ತು ಅಂತ ಹೊಸಪೇಟೆಯಲ್ಲಿ ಸಚಿವ ಆನಂದ್ ಸಿಂಗ್ ಹೇಳಿದ್ದಾರೆ. ಹೊಸಪೇಟೆಗೆ ಹೆಲಿಕಾಪ್ಟರ್ನಲ್ಲಿ ಬಂದ ಸಚಿವ ಆನಂದ್ ಸಿಂಗ್ ರನ್ನ ನೋಡಲು ಜನ ಸೇರಿದ್ದು ವಿಜಯನಗರ ಜಿಲ್ಲೆ ಘೋಷಣೆ ಮಾಡಿದ ವೀರ ವಿಜಯನಗರ ವೀರಪುತ್ರ ಅಂತ ಜೈಕಾರ ಹಾಕುತ್ತಾ ಭರ್ಜರಿ ಮೆರವಣಿಗೆಯನ್ನ ಆಯೋಜನೆ ಮಾಡಿದ್ರು. ಇನ್ನು ಇದರಲ್ಲಿ ನನ್ನ ಹಠಮಾರಿತನ ಇರಲಿಲ್ಲ, ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆಯನ್ನಾಗಿ ಘೋಷಿಸಿದ್ದೇನೆ.
ಪಂಪಾ ವಿರೂಪಾಕ್ಷನ ಆಶೀರ್ವಾದದಿಂದ ವಿಜಯನಗರ ಘೋಷಣೆ ಆಗುತ್ತೆ ಅಂತ ಹೇಳಿದ್ದೆ. ಅದರಂತೆ ಈಗ ನೂತನ ಜಿಲ್ಲೆಯಾಗಿದೆ. ಬಳ್ಳಾರಿ, ವಿಜಯನಗರ ಜಿಲ್ಲೆಯವರು ಅಣ್ಣ ತಮ್ಮಂದಿರಂತೆ ಇರೋಣ. ಬಳ್ಳಾರಿಯವರು ಯಾರೂ ಕೂಡ ಪ್ರಚೋದನೆಗೆ ಒಳಪಡುವುದು ಬೇಡ. ಸೂರ್ಯಚಂದ್ರ ಇರುವವರೆಗೂ ಯಡಿಯೂರಪ್ಪ ಅವರ ಹೆಸರು ಚಿರಸ್ಥಾಯಿಯಾಗಿ ಇರುತ್ತೆ ಅಂತ ಸಿಎಂರನ್ನ ಹಾಡಿ ಹೋಗಲಿದ್ದಾರೆ. ಹಾಗೆ ವಿಜಯನಗರ ಜಿಲ್ಲೆಯಾಗುತ್ತಿರುವುದರಿಂದ ಇಡೀ ವಿಶ್ವಕ್ಕೆ ಹೆಮ್ಮೆಯ ಸಂಗತಿ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. 96 ವರ್ಷಗಳ ಇತಿಹಾಸ ಹೊಂದಿರುವ ಆಭರಣ ಸಂಸ್ಥೆ ಭೀಮಾ ಜ್ಯುವೆಲರ್ಸ್ ಇಂದು ಬೆಂಗಳೂರಿನ ಕೋರಮಂಗಲ ಮತ್ತು ಹೂಡಿಯಲ್ಲಿ 2 ಹೊಸ ಮಳಿಗೆಗಳನ್ನು ಆರಂಭಿಸಿತು. ಈ ಆಭರಣ ಮಳಿಗೆಗಳನ್ನು ಭೀಮಾ ಜ್ಯುವೆಲರ್ಸ್ ವ್ಯವಸ್ಥಾಪಕ ನಿರ್ದೇಶಕ ಬಿ ಕೃಷ್ಣನ್, ಭೀಮಾ ಜ್ಯುವೆಲರ್ಸ್ ನಿರ್ದೇಶಕ ವಿಷ್ಣು ಶರತ್ ಕೆ ಭಟ್ ಉದ್ಘಾಟಿಸಿದರು. ಗ್ರಾಹಕರಿಗೆ ವೈವಿಧ್ಯಮಯವಾದ ಶಾಪಿಂಗ್ ಅನುಭವ ನೀಡುವುದಕ್ಕಾಗಿ ಭೀಮಾ ಜ್ಯುವೆಲರ್ಸ್ ಇದೀಗ ಮತ್ತೆರಡು ಮಳಿಗೆಗಳನ್ನು ಆರಂಭಿಸಿದೆ. ಈ ಹಿನ್ನೆಲೆ ಗ್ರಾಹಕರಿಗಾಗಿ ಇಂದಿನಿಂದ ನವೆಂಬರ್ 20ರವರೆಗೆ ಭೀಮಾ ಜ್ಯುವೆಲರ್ಸ್ ಭೀಮಾ ಸೂಪರ್ ಸರ್ಪ್ರೈಸ್ ಎಂಬ ಸೀಮಿತ ಅವಧಿಯ ಆಫರ್ ನೀಡಿದೆ. 50,000 ರೂಪಾಯಿ ಮೌಲ್ಯದ ಆಭರಣ ಖರೀದಿಗೆ ಒಂದು ಚಿನ್ನದ ನಾಣ್ಯ, ಚಿನ್ನಾಭರಣ ಮೇಕಿಂಗ್ ಚಾರ್ಜ್ ಮೇಲೆ 70% ಹಾಗೂ ಬೆಳ್ಳಿ ಆಭರಣಗಳ ಮೇಕಿಂಗ್ನಲ್ಲಿ 30% ಕಡಿತ ಸೇರಿ ವಿವಿಧ ಆಫರ್ಗಳನ್ನು ನೀಡಿದೆ. ಭೀಮಾ ಜ್ಯುವೆಲರ್ಸ್ ಸಾಮಾಜಿಕ ಕಳಕಳಿ ಕೂಡ ಹೊಂದಿದ್ದು, ಹೊಸ ಮಳಿಗೆಗಳ ಶುಭಾರಂಭದ ಹಿನ್ನೆಲೆ ಅದಮ್ಯ ಚೇತನ ಸಂಸ್ಥೆಗೆ 50,000 ರೂಪಾಯಿ ದೇಣಿಗೆ ನೀಡಿತು. ಭೀಮಾ ಜ್ಯುವೆಲರ್ಸ್ ವತಿಯಿಂದ ಕೋರಮಂಗಲ ಹಾಗೂ ಹೂಡಿಯಲ್ಲಿ 2 ಶಾಖೆನ ಇವತ್ತೇ ಒಂದೇ ದಿನ ಪ್ರಾರಂಭ ಮಾಡಿದ್ದೀವಿ. ಸೊ ಭೀಮಾ ನಿಮಗೆಲ್ಲ ಗೊತ್ತಿರೋರಿಗೆ 96 ವರ್ಷ ಇತಿಹಾಸ ಇರೋವಂಥ ಸಂಸ್ಥೆ. ಗುಣಮಟ್ಟಕ್ಕೆ ಟ್ರಸ್ಟ್, ಪ್ಯೂರಿಟಿ ಯಾವುದಕ್ಕೂ ಕಾಂಪ್ರಮೈಸ್ ಮಾಡ್ದೇ ನಮ್ಮ ಗ್ರಾಹಕರಿಗೆ 96 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಅದ್ರ ಜೊತೆಗೇ ಅವ್ರಿಗೆ ಒಳ್ಳೆ ಅನುಭವ ಆಗಬೇಕು ಅನ್ನೋ ರೀತಿಯಲ್ಲಿ ಅವ್ರಿಗೆ ಬೇಕಾಗಿರೋ ತಕ್ಕಂತೆ ನಾವು ಏನೇನು ಕಲೆಕ್ಷನ್ನು, ಹೊಸ ವಿನ್ಯಾಸಗಳನ್ನ, ವಿಶಾಲವಾಗಿರೋ ಶ್ರೇಣಿ ಎಲ್ಲನೂ ನಮ್ಮ ಹೊಸ ಶೋರೂಮ್ನಲ್ಲಿ ತಂದಿದ್ದೀವಿ. ಈಗ ನಾವು ಭೀಮಾ ಸೂಪರ್ ಸರ್ಪ್ರೈಸ್ ಅಂತ ಒಂದು ದೀಪಾವಳಿ ಆಫರ್ ಕೂಡ ರನ್ ಮಾಡ್ತಾ ಇದ್ದೀವಿ. ಅದರ ಒಟ್ಟಿಗೆ ಪ್ರತಿ 50,000ಕ್ಕೆ ಅಂದರೆ ಇವತ್ತು, ನಾಳೆ, ನಾಡಿದ್ದು 3 ದಿವಸ ಹೂಡಿ ಮತ್ತು ಕೋರಮಂಗಲ 2 ಶೋರೂಮಲ್ಲಿ ಪ್ರತಿ 50,000ಕ್ಕೆ ಒಂದು ಚಿನ್ನದ ನಾಣ್ಯ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಅದಲ್ಲದೆ 70% ವರೆಗೆ ರಿಯಾಯಿತಿ ಗೋಲ್ಡ್ ಮೇಕಿಂಗ್ ಚಾರ್ಜ್ ಮೇಲೆ, ಡೈಮಂಡ್ ಮೇಲೆ 13,000 ಪರ್ ಕ್ಯಾರೆಟ್ವರೆಗೆ ರಿಯಾಯಿತಿ, ಬೆಳ್ಳಿ ಮೇಲೆ 30% ಮೇಕಿಂಗ್ ಚಾರ್ಜ್ ಮೇಲೆ ರಿಯಾಯಿತಿ. ಇದಲ್ಲದೆ ಹ್ಯುಂಡೈ ವೆನ್ಯೂ ಕಾರ್ ಮತ್ತು ಆ್ಯಕ್ಟಿವಾಗೆಲ್ಲೋ ಅವಕಾಶ ಕೂಡ ಕೊಡ್ತಾ ಇದ್ದೀವಿ. ಹಾಲು ಪೇಪರ್ ಹಾಕುವ ನೆಪದಲ್ಲಿ ಮನೆಗಳಿಗೆ ನುಗ್ಗಿ ಕಳ್ಳತನ ಮಾಡುತ್ತಿದ್ದವನ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೇನ್ ಡೋರ್ ಲಾಕ್ ಮಾಡದ ಮನೆಗಳು ಮತ್ತು ಬಿಲ್ಡಿಂಗ್ನಲ್ಲಿ ವಾಸ ಮಾಡುತ್ತಿದ್ದ ಬ್ಯಾಚುಲರ್ಸ್ ರೂಮ್ಗಳೇ ಈತನ ಟಾರ್ಗೆಟ್ ಆಗಿರ್ತಾ ಇತ್ತು ಅಂತ ತಿಳಿದು ಬಂದಿದೆ. ಇನ್ನು ಬೆಂಗಳೂರಿನ ಮಾರ್ತಹಳ್ಳಿಯ ನಿವಾಸಿ ಫಕೀರಪ್ಪ ಎಂಬುವರ ಮನೆಗೆ ಪೇಪರ್ ಹಾಕುವ ನೆಪದಲ್ಲಿ ಹೋಗಿದ್ದಾನೆ. ನಂತರ ರೂಮ್ನಲ್ಲಿದ್ದ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ ಅನ್ನು ಎಗರಿಸಿದ್ದಾನೆ. ಇವನ ಸಂಪೂರ್ಣ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಸದ್ಯ ಮಾರ್ತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಹೋರಿ ಹಬ್ಬ ನೋಡಲು ಹೋದ ಯುವಕರ ಮೈ ಮೇಲೆ ಎತ್ತು ಹಾರಿದ ಘಟನೆ ನಡೆದಿದೆ. ದೀಪಾವಳಿ ಹಬ್ಬದ ನಂತರ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಚಿಕ್ಕಾಂಚಿ ಹೊಸೂರ ಗ್ರಾಮದಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆ ನಡೆಯುತ್ತೆ. ಅದರಂತೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಹೋರಿ ಹಬ್ಬ ನಡೆಯುತ್ತಾ ಇದ್ದು, ಹಬ್ಬ ನೋಡಲು ಬಂದ ಯುವಕರ ಮೇಲೆ ಹೋರಿ ಜಿಗಿದಿದೆ. ಅದೃಷ್ಟವಶಾತ್ ಅವರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ತಿಳಿದು ಬಂದಿದೆ. ಇನ್ನು ಹೋರಿ ಓಡುವ ಸ್ಪೀಡ್ಗೆ ಅಲ್ಲಿ ನೆರೆದಿದ್ದ ಜನರು ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮನೆಗೆ ನುಗ್ಗಿದ ಹಾವನ್ನು ಓಡಿಸುವುದನ್ನು ಬಿಟ್ಟು ಅದಕ್ಕೆ ಮಹಿಳೆಯೊಬ್ಬರು ಪೂಜೆ ಸಲ್ಲಿಸಿದ ಅಚ್ಚರಿಯ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಮೈಸೂರಿನ ಬೆಮ್ಮೆಲ್ ಲೇಔಟ್ನ ಮನೆಯೊಂದಕ್ಕೆ ಹಾವು ನುಗ್ಗಿತು. ಈ ವೇಳೆ ಮೃಗ ತಜ್ಞರು ಸ್ಥಳಕ್ಕೆ ಬಂದು ಹಾವು ರಕ್ಷಿಸಿದ ನಂತರ ಮಹಿಳೆಯು ಹಾವಿಗೆ ಪೂಜೆ ಸಲ್ಲಿಸಿ ಗಂಧದ ಕಡ್ಡಿ ಬೆಳಗುವುದಲ್ಲದೆ ಹಾವನ್ನು ಮುಟ್ಟಿ ಅದರ ಆಶೀರ್ವಾದ ಕೂಡ ಪಡೆದಿದ್ದಾರೆ. ಬಳಿಕ ಮೃಗ ತಜ್ಞರು ಹಾವನ್ನು ಸುರಕ್ಷಿತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಬಿಟ್ಟಿದ್ದಾರೆ. ಅವರೇ ಹಿಡಿಯಕ್ಕೆ ಹೋಗಿದ್ರು ಬೇಡ ಅಂತ ಬಂದಿಲ್ಲ, ಅವರೇ ಹಿಡಿತಾರೆ. ಅಜಿತ್ ಪವಾರ್ ಅವರು ಈ ರೀತಿಯಾಗಿ ಖ್ಯಾತೆ ತೆಗೆದು ಜನರಲ್ಲಿ ಗೊಂದಲ ಉಂಟು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಅಖಂಡ ಕರ್ನಾಟಕವನ್ನ ಛಿದ್ರಗೊಳಿಸ್ತೀನಿ ಎಂಬ ಹೇಳಿಕೆಗೆ ಇವರು ತಿರುಗೇಟನ್ನು ಕೊಟ್ಟಿರೋದು. ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು, ಮರಾಠಿಗರು ನಮ್ಮ ರಾಜ್ಯದ ಕನ್ನಡಿಗರೇ, ಮರಾಠ ಪ್ರಾಧಿಕಾರ ಅವರ ಅಭಿವೃದ್ಧಿಗಾಗಿ ಮಾಡಿರೋದು ಅಷ್ಟೇ, ಇದನ್ನ ದೊಡ್ಡ ಮಟ್ಟದಲ್ಲಿ ಹೇಳಿಕೊಳ್ಳೋದು ಬೇಡ ಅಂತ ಡಿಸಿಎಂ ಅಜಿತ್ ಪವಾರ್ಗೆ ಸಿಎಂ ಬಿಎಸ್ವೈ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇದುವರೆಗೂ 8,65,931 ಕೊರೋನಾ ಸಕ್ರಿಯ ಪ್ರಕರಣಗಳು ದಾಖಲಾಗಿದೆ. ಇದರಲ್ಲಿ 1,947 ಜನ ಇಂದು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ.
ಮತ್ತು 1791 ಹೊಸ ಕೊರೋನಾ ಪ್ರಕರಣಗಳು ದಾಖಲಾಗಿದೆ. ರಾಜ್ಯದಲ್ಲಿ ಇಂದು 21 ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದು 636 ರೋಗಿಗಳು ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವರದಿಯಲ್ಲಿ ತಿಳಿಸಿದೆ. ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾ ಆಪ್ತೆ ಶಶಿಕಲಾ ನಟರಾಜನ್ ನ್ಯಾಯಾಲಯದ ಆದೇಶದಂತೆ 10 ಕೋಟಿ ದಂಡ ಪಾವತಿಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜೈಲು ಸೇರಿರುವ ಶಶಿಕಲಾ ನಿನ್ನೆ ದಂಡದ ಮೊತ್ತವನ್ನ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಕಚೇರಿಗೆ ಸಲ್ಲಿಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಆರೋಪ ಸಾಬೀತಾದ ಹಿನ್ನೆಲೆ 2017ರ ಫೆಬ್ರವರಿ 15ರಂದು ಜಯಲಲಿತಾ, ಶಶಿಕಲಾ ಇಳವರಸಿ ಹಾಗೂ ಸುಧಾಕರ್ ಅವರಿಗೆ ಬೆಂಗಳೂರಿನ ವಿಶೇಷ ನ್ಯಾಯಾಲಯ 4 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು. ಭಾರತ್ ಬಯೋಟೆಕ್ ಸಂಸ್ಥೆ ತನ್ನ ಕೊರೋನಾ ಲಸಿಕೆಯ 3ನೇ ಹಂತದ ಪ್ರಯೋಗವನ್ನು ಇದೇ ತಿಂಗಳ 20ರಿಂದ ಆರಂಭಿಸಲಿದೆ. ಇನ್ನು ಈ ಪ್ರಯೋಗಕ್ಕೆ ಹರಿಯಾಣದ ಆರೋಗ್ಯ ಸಚಿವ ಅನಿಲ್ ವಿಜ್ ತಾನು ಸ್ವಯಂ ಪ್ರೇರಿತವಾಗಿ ಒಳಗಾಗಲಿದ್ದೇನೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿ ಹಂಚಿಕೊಂಡಿರುವ ಅನಿಲ್ ವಿಜ್, ಭಾರತೀಯ ಬಯೋಟೆಕ್ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ಕೊರೋನಾ ಲಸಿಕೆಯ 3ನೇ ಹಂತದ ಮೊದಲ ಪ್ರಯೋಗದಲ್ಲಿ ಸ್ವಯಂ ಸೇವಕನಾಗಿ ಭಾಗಿಯಾಗಲಿದ್ದೇನೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಮುಂದಿನ ದಲೈ ಲಾಮಾ ಆಯ್ಕೆಯ ಹಕ್ಕು ಚೀನಾಕ್ಕಿಲ್ಲ. ಧರ್ಮಶಾಸ್ತ್ರದ ಆಧಾರವು ಈ ದೇಶದ ಬಳಿ ಇಲ್ಲ ಅಂತ ಅಮೆರಿಕದ ಅಂತಾರಾಷ್ಟ್ರೀಯ ಧಾರ್ಮಿಕ ಇಲಾಖೆ ಹೇಳಿದೆ. ನಾನು ಅಕ್ಟೋಬರ್ನಲ್ಲಿ ಭಾರತದಲ್ಲಿರುವ ಧರ್ಮಶಾಲಾಕ್ಕೆ ಭೇಟಿ ನೀಡಿದ್ದೆ. ಅಲ್ಲಿರುವ ಟಿಬೇಟ್ ಸಮುದಾಯದವರ ಜೊತೆ ಚರ್ಚಿಸಿದ್ದೆ. ಚೀನಾವು ಮುಂದಿನ ದಲೈ ಲಾಮಾ ಅವರನ್ನ ಆಯ್ಕೆ ಮಾಡುವುದನ್ನು ಅಮೆರಿಕ ವಿರೋಧಿಸಲಿದೆ ಎಂಬ ವಿಷಯವನ್ನು ಅವರಿಗೆ ತಿಳಿಸಿದ್ದೆ ಅಂತ ತಿಳಿಸಿದ್ದಾರೆ. ದಲೈ ಲಾಮಾ ಆಯ್ಕೆಯ ಹಕ್ಕು ಚೀನಾಕ್ಕಿಲ್ಲ. ಟಿಬೇಟ್ನ ಬೌದ್ಧರು ಶತಮಾನಗಳಿಂದಲೂ ತಮ್ಮ ಧರ್ಮ ಗುರುವನ್ನ ಆಯ್ಕೆ ಮಾಡುತ್ತಾ ಬಂದಿದ್ದಾರೆ. ಮುಂದಿನ ದಲೈ ಲಾಮಾ ಆಯ್ಕೆಯ ಹಕ್ಕು ಇರೋದು ಅವರಿಗೆ ಮಾತ್ರ ಎಂದಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 38,617 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಮೂಲಕ ದೇಶದಲ್ಲಿ ವರದಿಯಾದ ಒಟ್ಟಾರೆ ಕೊರೋನಾ ಪ್ರಕರಣಗಳ ಸಂಖ್ಯೆ 89,12,908ಕ್ಕೆ ಏರಿಕೆಯಾಗಿದೆ. ಕಳೆದ ಒಂದು ದಿನದಲ್ಲಿ 474 ಸೋಂಕಿತರು ಸಾವನ್ನಪ್ಪಿದ್ದಾರೆ. ಈವರೆಗೆ 1,30,993 ಮಂದಿ ಸೋಂಕಿಗೆ ಬಲಿಯಾದಂತಾಗಿದೆ. ದೇಶದಲ್ಲಿ ಒಟ್ಟು 4,46,805 ಆಕ್ಟಿವ್ ಕೇಸ್ಗಳಿದ್ದು ನಿನ್ನೆಗಿಂತ 6,596 ಪ್ರಕರಣಗಳು ಇಳಿಕೆ ಕಂಡಿದೆ. ಇಲ್ಲಿಯವರೆಗೆ 83,35,110 ಮಂದಿ ಸೋಂಕಿನಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ 44,739 ಜನರು ಡಿಸ್ಚಾರ್ಜ್ ಆಗಿದೆ ಎಂದು ಕೇಂದ್ರ ಆರೋಗ್ಯ ಇಲಾಖೆ ತಿಳಿಸಿದೆ. ಸಂಸದೆ ಶೋಭಾ ಕರಂದ್ಲಾಜೆ ದೀಪಾವಳಿ ಹಬ್ಬದ ಪ್ರಯುಕ್ತ ಕೇಂದ್ರ ನಾಯಕಿಯರಿಗೆ ಸೀರೆಗಳನ್ನ ಗಿಫ್ಟ್ ನೀಡಿದ್ದಾರೆ. ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವರಿಗೆ ಕೈಮಗ್ಗದಿಂದ ನೇಯ್ದ ಉಡುಪಿನ ಸೀರೆಯನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಸ್ಮೃತಿ ಇರಾನಿ, ಮನೇಕಾ ಗಾಂಧಿ, ಕನಿಮೋಳಿ, ಶೆಫಾಲಿ ವೈದ್ಯ, ಮೀನಾಕ್ಷಿ ಲೇಖಿ, ದೇವಶ್ರೀ ಮುಂತಾದ ಕೇಂದ್ರದ ನಾಯಕಿಯರು ಸೀರೆಯನ್ನ ಪಡೆದಿದ್ದಾರೆ. ಗಿಫ್ಟ್ ಪಡೆದ ನಾಯಕಿಯರು ಟ್ವೀಟ್ ಮಾಡಿ ಹರ್ಷ ವ್ಯಕ್ತಪಡಿಸಿದ್ದು ಸೀರೆ ಧರಿಸಿದ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಈ ಮೂಲಕ ಉಡುಪಿ ಕೈಮಗ್ಗ ಈಗ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಓಲಾ ಕ್ಯಾಬ್ ಬುಕ್ ಮಾಡಿ ತಮ್ಮ ಜಾಗಕ್ಕೆ ಕರೆಸಿಕೊಂಡು ದರೋಡೆ ಮಾಡ್ತಿದ್ದ ಗ್ಯಾಂಗ್ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಈ ಗ್ಯಾಂಗ್ ದರೋಡೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಓಲಾ ಕ್ಯಾಬ್ ಅನ್ನು ಬುಕ್ ಮಾಡಿ ಜಾಗಕ್ಕೆ ಬಂದ ಚಾಲಕನಿಗೆ ಚಾಕು ತೋರಿಸಿ ದರೋಡೆ ಮಾಡ್ತಿದ್ರು ಅಂತ ತಿಳಿದು ಬಂದಿದೆ. ಚಾಲಕನ ಬಳಿ ಇರುತ್ತಿದ್ದ ಹಣ, ಬಂಗಾರ ಹಾಗೂ ATM ಕಾರ್ಡ್ಗಳನ್ನು ಕಸಿದುಕೊಳ್ತಿದ್ರು. ಅಲ್ಲದೆ ಅವರ ಮನೆಯವರಿಂದಲೂ ಹಣ ಕೇಳುವಂತೆ ಬೆದರಿಕೆ ಹಾಕ್ತಿದ್ರು ಎನ್ನಲಾಗಿದೆ. ಇನ್ನು ಚಾಲಕರ ಸ್ನೇಹಿತರನ್ನು ಕಾರ್ ರಿಪೇರಿ ಆಗಿದೆ ಅಂತ ಹೇಳಿ ಜಾಗಕ್ಕೆ ಕರೆಸಿಕೊಂಡು ಅವರ ಬಳಿಯೂ ಹಣವನ್ನು ಪೀಕುತ್ತಿದ್ರು ಅಂತ ತಿಳಿದು ಬಂದಿದೆ. ಇದೇ ತಿಂಗಳು ಈ ಗ್ಯಾಂಗ್ RMC ಯಾರ್ಡ್ ವ್ಯಾಪ್ತಿಯಲ್ಲಿ ಕೃತ್ಯ ಎಸಗಿದ್ದು ಆರೋಪಿಗಳಾದ ಅಭಿಷೇಕ್ ಅಲಿಯಾಸ್ ಕಳ್ಳ ಅಬಿ, ರೋಹಿತ್ ಅಲಿಯಾಸ್ ದಡಿಯಾ, ಪುನೀತ್ ಅಲಿಯಾಸ್ ಕಪ್ಪೆ, ಅಜಯ್ ಮಣಿಕಂಠರನ್ನ RMC ಯಾರ್ಡ್ ಪೊಲೀಸರು ಬಂಧಿಸಿದ್ದಾರೆ ಮತ್ತು ಇವರಿಂದ 18,000 ಹಣ ಮತ್ತು ಒಂದು ಬೈಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಕೊರೋನಾದ ಹಿನ್ನೆಲೆಯಲ್ಲಿ ಕೊಳಗಳು ಮತ್ತು ನದಿ ತೀರಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಛತ್ ಪೂಜಾ ಸಂಭ್ರಮಾಚರಣೆ ನಿಷೇಧಿಸುವ ದೆಹಲಿ ಸರ್ಕಾರದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ದೆಹಲಿ ಹೈಕೋರ್ಟ್ ಬುಧವಾರ ನಿರಾಕರಿಸಿದೆ. ಇಂದು ಸಾರ್ವಜನಿಕ ಸ್ಥಳಗಳಲ್ಲಿ ಛಟ್ ಪೂಜೆಗೆ ಅವಕಾಶ ನೀಡುವುದಿಲ್ಲ ಅಂತ ದೆಹಲಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಹೊರಡಿಸಿದ್ದ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿತು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಪೀಠ ಸಾರ್ವಜನಿಕ ಸಭೆಗಳಲ್ಲಿ ಸಭೆಗೆ ಅನುಮತಿ ನೀಡುವುದರಿಂದ ಸೋಂಕು ವೇಗವಾಗಿ ಹರಡುವ ಸಾಧ್ಯತೆ ಇದೆ. ಆ ಕಾರಣಕ್ಕೆ ಈ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಅಂತ ಹೇಳಿದೆ. ಇವತ್ತಿನ ಶರ್ವೇಗ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.